ಬಂದ. ಹೆಂಗೋ ನೀನು ನೋಡ್ದೆ ಹೋಗ್ತಾ ಇದ್ನಲ್ಲ ಅಂತ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಆದಿ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ ಇನ್ನು ಏನಾಗ್ಬೇಕು? ನನ್ನನ್ನು ನೋಡಿ ಏನಾಗ್ಬೇಕು ನಿನಗೆ ಅಂತ? ಓ, ಇನ್ನೇನಾದ್ರೂ ಉಳಿದಿದ್ರೆ ಕಿತ್ಕೊಂಡೋಗೋಣ ಅಂತ ಬಂದ್ಯಾ? ನಿಮ್ಮ ಅಪ್ಪ ನನ್ನಿಂದ ಕಿತ್ಕೊಂಡಿರೋದು ಸಾಕಾಗಿಲ್ಲ ಅಲ್ವಾ? ಯಾಕೋ ಅಣ್ಣ, ನೀನ ನೋಟ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಉರ್ದು ಬೀಳ್ತಾ ಇದೀಯ ನನ್ ಮೇಲೆ. ನೋಡಿಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ? ಗೀತಾ ಅತ್ಕೇನು ನನ್ ಜೊತೆ ಬಂದಿದ್ದಾರೆ. ಓಹೋ, ಈಗ ಆಸ್ತಿ ಎಲ್ಲ ನಿನ್ ಪರವಾಗಿ ಆಯ್ತೈತಲ್ಲ, ಅದಕ್ಕೆ ಖುಷಿ ಆಯ್ತಿರ್ಬೇಕು. ನಾಟಕ ಆಡ್ಬಿಟ್ಟು ಹಳ್ಳಿಯವ್ರ ತರ ಏನ್ ಡ್ರಾಮಾ ಆಡಿದ್ದು. ಈಗ ನೋಡು ಡ್ರೆಸ್ಸು, ಆ ಹೇರ್ ಸ್ಟೈಲು. ನೀನು ಪರವಾಗಿಲ್ಲ ಕಣೆ. ನಮ್ಮ ಅಪ್ಪಂಗೇನೋ ಮೋಡಿನೇ ಮಾಡಿದೀಯಾ ಅನ್ಸುತ್ತೆ. ಅದಕ್ಕೆ ನಮ್ಮ ಅಪ್ಪಂಗೆ ನನ್ಗಿಂತ ಜಾಸ್ತಿ ನಿನ್ ಮೇಲೆ ಪ್ರೀತಿ. ಅಣ್ಣ, ಯಾಕತ್ರ ಮಾತಾಡ್ತಾ ಇದೀಯಾ? ಈಗ ಏನ್ ಮಾಡಿದ್ರು ಅದಕ್ಕೆ ಏನ್ ಮಾಡಿದ್ರು ಅಂತ ನಿಜ ಹೇಳ್ಬೇಕು ಅಂದ್ರೆ ಅವರು ನಿನ್ ಮೇಲೆ ಕೂಗಾಡ್ಬೇಕು. ಅದಕ್ಕೆ ಇರ್ಬೇಕಾದ್ಲೇನೆ ಇನ್ನೊಬ್ಳ ಜೊತೆ ಓಡಾಡಿದ್ರೆ ಯಾರು ಸಹಿಸ್ಕೋತಾರೆ ಹೇಳು? ನಮ್ಮ ಅತ್ತಿಗೆ ಆಗಿರೋದಕ್ಕೆ ಸುಮ್ಮನಿದ್ದಾರೆ. ಅದೇ ಆ ಜಾಗದಲ್ಲಿ ನಾನ್ ಇದ್ದಿದ್ರೆ ನಿನ್ ಕತೆನೆ ಬೇರೆ ಮಾಡ್ಬಿಡ್ತಿದ್ದೆ. ಏನ್ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ನೋಡು ಅದೇನ, ನೀನ್ ಮಾಡಿದ್ದು ತಪ್ಪು. ಹಿಂತಿ ಇರ್ಬೇಕಾದ್ರೆ ಇನ್ನೊಬ್ಳ ಜೊತೆ ಓಡಾಡ್ತೀಯಾ ಅಂತಂದ್ರೆ ನಿನ್ಗೆ ನಾಚಿಕೆ ಆಗ್ಬೇಕು ಅಣ್ಣ. ನೋಡು ದೀಪ್ತಿ, ಇವತ್ತು ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ ಆಫೀಸಲ್ಲಿ. ಯಾಕೆ ಗೊತ್ತಿಲ್ಲಣ್ಣ? ಎಲ್ಲ ನನಗ್ ಗೊತ್ತು. ಡ್ಯಾಡಿ ಅವಾಗ ನನಗ್ ಫೋನ್ ಮಾಡಿ ಎಲ್ಲ ಹೇಳಿದ್ರು. ಅಲ್ಲ, ಅವ್ರು ಮಾಡಿದ್ರಲ್ಲಿ ತಪ್ಪೇನಿದೆ? ನೀನ್ ಅವ್ರ ಮಾತಿಗೆ ಬೆಲೆ ಕೊಟ್ಟಿಯಾ? ನೀನ್ ಮಗ್ನಾಗಿದ್ಯಾ? ಅಂದ್ರೆ ನಾನು ನನ್ನ ಜೀವನದಲ್ಲಿ ನನ್ಗಿಷ್ಟ ಬಂದವ್ರ ಜೊತೆ ಇರೋದು ತಪ್ಪು ಅಂತನಾ? ನನ್ನ ಜೀವನ, ನನ್ನ ಇಷ್ಟ, ನಾನು ಹೇಗ್ ಬೇಕಾದ್ರೂ ನಡೆಸ್ತೀನಿ. ಅದನ್ನ ಕೇಳಕ್ ಅವ್ರು ಯಾರು? ಮತ್ತೆ ನೀನ್ ಈ ತರ ಹೇಳ್ಬೇಕಾದ್ರೆ ಅವ್ರ ಸಂಪಾದನೆ ಮಾಡಿರೋ ಆಸ್ತಿಲಿ ನಿನ್ಗೆ ಹಕ್ಕಿದೆ ಹೇಳು? ಬಿಡು, ಅವ್ರ ಸಂಪಾದನೆ ಮಾಡಿರೋದು ಅವ್ರು ಇಟ್ಕೊಂಡಿದ್ದಾರೆ. ಅವ್ರ ಇಷ್ಟ, ಅವ್ರು ಯಾರಿಗಾದ್ರೂ ಕೊಡ್ಲಿ ಬಿಡು. ಓಹೋ, ಗೊತ್ತಾಯ್ತು ಕಣೆ. ಆಸ್ತಿ ಈಗ ನಾನಿದ್ರೆ ನನಗ್ ಬರ್ತಾ ಇತ್ತು. ಈಗ ಹೆಂಗಿದ್ರು ನಾನು ಅದೊಂದು ಗೂಬೆ, ಅದಕ್ಕೇನು ಗೊತ್ತಾಗೋದಿಲ್ಲ. ಎಲ್ಲ ಆಸ್ತಿನೂ ನೀನೇ ಹೊಡ್ಕೊಂಡ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ತಾನೇ? ಅಣ್ಣ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಎಲ್ ಬೀಳದ್ ನಾಲ್ಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು. ಛೇ, ಹೋಗಿ ನಿನ್ನ ಹತ್ರ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಹೌದು ದೀಪ್ತಿ, ನೀನ್ ಬಂದ್ಬಿಟ್ಟು ನಿಮ್ಮ ಅಣ್ಣನ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಹೆಂಗೇಳು? ನೀನ್ ಇನ್ನ ಚಿಕ್ಕವಳು. ಅವನ್ ಬಗ್ಗೆ ಮಾತಾಡೋಂಥದ್ದು ನಿನ್ಗೆ ಏನೂ ಇಲ್ಲ, ಗೊತ್ತಾಯ್ತಾ? ಚಿಕ್ಕವರು ಚಿಕ್ಕವ್ರ ತರ ಇರ್ಬೇಕು. ಆದಿತ್ಯನ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದೀಯ ನೀನು? ಅಜ್ಜಿ, ನೀವು ಈ ತರ ಮಾತಾಡ್ತಾ ಇದ್ದೀರಾ? ಹೌದು ದೀಪ್ತಿ, ನಾನು ಯಾವತ್ತಿದ್ದು ನನ್ನ ಮೊಮ್ಮಗನ ಪರವಾಗೆ ಮಾತಾಡೋದು, ಗೊತ್ತಾಯ್ತಾ? ಅವನ್ಗೆ ಏನ್ ತಿಳುವಳಿಕೆ ಇಲ್ಲದೆ, ಏನ್ ಚಿಕ್ಕ ಮಗು ಅಲ್ಲ ಅವನು. ಅವ್ನಿಗೆಲ್ಲ ತಿಳುವಳಿಕೆನೂ ಇದೆ. ಅವನ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೆಲ್ಲ ಗೊತ್ತು. ಈಗ ನೀವಿನ್ನ ಹೊರಡ್ಬೋದು. ಏ ಗೀತಾ, ನೀನ್ ಈ ತರ ಎಲ್ಲ ಬಟ್ಟೆ ಹಾಕೊಂಡು ನನ್ ಮುಂದೆ ಓಡಾಡ್ಬಿಟ್ರೆ ನಾನೇನ್ ಬದ್ಲಾಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಇವತ್ತು ನಾನು ನಮ್ಮಪ್ಪ ಬೇರೆ ಆಗೋದಿಕ್ಕೆ ಕಾರಣನೇ ನೀನು. ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಅಂದ್ರೆ ಅದಕ್ ಕಾರಣನೂ ನೀನೇನೇನೆ. ಅಲ್ಲ ರೀ, ನಾನು ಅವಾಗಿಂದಾನು ನೋಡ್ತಾನೆ ಇದ್ದೀನಿ. ನಾನು ಏನ್ ಮಾಡ್ದೆ ಅಂತ ಹೇಳಿ ನೀವು ನನ್ ಮೇಲೆ ಕೂಗಾಡ್ತಾ ಇದ್ದೀರಾ? ನೀನ್ ನಮ್ಮ ಮನೆ ಕಾಲಿಟ್ಟು ಗಳಿಗೆಯಿಂದನೂ ನಮ್ಮ ಮನೆಯಲ್ಲಿ ನಿಮ್ದಿನೇ ಇಲ್ದಂಗ ಆಗೋಯ್ತು. ನಿನ್ ಕಾಲ್ ಗುಣದಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಅದಕ್ಕೆ ಬನ್ನಿ ಹೊರಡೋಣ. ಇಂಥವ್ರ ಜೊತೆ ಮಾತಾಡಿ ಪ್ರಯೋಜನನೇ ಇಲ್ಲ. ಮನುಷ್ಯ ತಪ್ಪು ಮಾಡಿರೋದನ್ನ ತಿತ್ಕೊಂಡ್ರೇನೆ ಬೆಲೆ ಇರೋದು. ತಾನ್ ಮಾಡಿದ ತಪ್ಪು ಅನ್ನೋದೇ ಅವನ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ತಿತ್ಕೊಳ್ಳೋದಿಕ್ಕೆ ಎಲ್ಲಿದೆ ದಾರಿ? ಬನ್ನಿ ಹೊರಡೋಣ. ಅಜ್ಜಿ, ನೀನ್ ಯಾಕೆ ಅವ್ರ ಮನೆ ಕರ್ದೆ? ಅಯ್ಯೋ ಮೊಮ್ಮಗ್ನೆ, ನಾನೆಲ್ಲಪ್ಪ ಕರ್ದೆ, ಅವರೇ ಬಂದಿರೋದು. ಹೆಂಗೋ ನಿಮ್ ಮನೆ ತಿಳ್ಕೊಂಡ್ ಬಂದಿದ್ದಾರೆ. ನೋಡಿ ಅಜ್ಜಿ, ಇನ್ನೊಂದ್ಸರಿ ನಾನು ಇಲ್ದೇ ಇದ್ದಾಗ ಈ ಮನೆಗೆ ಯಾರಾದ್ರೂ ಬಂದ್ರೆ ಒಳಗಡೆ ಸೇರ್ಸ್ಬಿಡಿ ಅವ್ರನ್ನ, ಅಲ್ಲಿಂದ ಅಲ್ಲೇ ಕಳಿಸ್ಬಿಡಿ. ಸರಿನಪ್ಪ, ಆಯ್ತು. ಇವತ್ತು ಆಫೀಸ್ಗೆ ಹೋಗಿದ್ದಲ್ಲ, ಏನಾಯ್ತು? ಛೇ, ಏನು ಅಂತ ಹೇಳಿ ಅಜ್ಜಿ, ಆಫೀಸಲ್ಲಿ ಎಲ್ಲ ಸ್ಟಾಫ್ಗಳ ಮುಂದೆನೂ ನನ್ಗೆ ಅವಮಾನ ಮಾಡ್ಬಿಟ್ರು ನಿಮ್ಮ ಅಳಿಯ. ಏನ್ ಹೇಳ್ತಾ ಇದೀಯಾ ಆದಿ? ಎಲ್ಲರ ಮುಂದೆ ನಿನಗ ಅವಮಾನ ಮಾಡದ್ನಾ? ಹೌದು ಅಜ್ಜಿ, ನನ್ಗೆ ಅವಮಾನ ಮಾಡ್ಬಿಟ್ರು ಗೊತ್ತಾ? ನನ್ಗೆ ನನ್ನ ಹತ್ರ ಇದ್ದಿದ್ ಕಾರ್ ಕೀ, ಬ್ಯಾಂಕ್ ಬ್ಯಾಲೆನ್ಸ್, ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲಾನು ಇಸ್ಕೊಂಡ್ಬಿಟ್ರು. ಈಗ ನನ್ನ ಹತ್ರ ₹1 ಇಲ್ಲ ಅಜ್ಜಿ. ನನ್ನ ಬೀದಿಗೆ ತಳ್ಬಿಟ್ರು ಅಜ್ಜಿ. ಎಲ್ಲ ಸೇರಿ ಮೋಸ ಮಾಡ್ಬಿಟ್ರು ಅಜ್ಜಿ ನನ್ಗೆ. ಏನಪ್ಪ ಹೇಳ್ತಾ ಇದೀಯಾ? ಈಗ ಮುಂದೆ ಜೀವನ? ಅಯ್ಯೋ ದೇವ್ರೆ, ಹಿಂಗಪ್ಪ ಜೀವನ ಮಾಡೋದು? ಏನಿಲ್ಲ ಅಜ್ಜಿ, ನೀವೇನ್ ಭಯ ಪಡ್ಬೇಡಿ. ಏನ್ ಅವ್ರ ಕೋಳಿ ಕೂಗಿದ್ರೆ ಬೆಳಕಾಗೋದು, ಅವ್ರ ಬೆಂಕಿ ಇದ್ರೇನೆ ಎಲ್ಲರೂ ಒಲೆ ಹಚ್ಚೋದು ಅನ್ನೋ ತರ ಏನಿಲ್ಲ. ನಾನು ಓದಿದ್ದೀನಿ, ನನಗೂ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವೇನು ಯೋಚನೆ ಮಾಡ್ಬೇಡಿ ಅಜ್ಜಿ. ಸರಿನಪ್ಪ, ಆಯ್ತು. ಆದಿ, ಸ್ವಲ್ಪ ಬರ್ತೀರಾ? ಇರಿ ಅಜ್ಜಿ, ಮಾಯೆ ಯಾಕೋ ಕರೀತಾ ಇದ್ದಾಳೆ, ಏನ್ ವಿಷಯ ಅಂತ ಕೇಳ್ಕೊಂಡ್ ಬರ್ತೀನಿ. ಸರಿನಪ್ಪ ಆದಿ. ಹೋಗು, ನಿನಗಿನ್ನೂ ಬುದ್ಧಿ ಬಂದಿಲ್ಲ. ದಡ್ಡಂಗೆ ದೊಣ್ಣೆ ಪೆಟ್ಟೆ ಲೇಸಂತೆ. ನಿನಗೆ ತಕ್ಕ ಶಾಸ್ತಿ ಆಗೋವರ್ಗುನು ನೀನ್ ಹಿಂಗೆ ಮೆರಿತಾ ಇರು. ಅಲ್ಲ, ನನ್ ಮೊಮ್ಮಗನೇನೆ ಕಷ್ಟಪಡೋದ್ ನನ್ಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ತೀರಾ? ನನ್ ಮಗಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ತಿತ್ಕೊಳ್ಳೋ ಅಂತ ನನ್ ಮಗನೇ ಅಲ್ಲ ಅವನು. ಅದಕ್ಕೆ ಈ ದಾರಿನಲ್ಲಿ ಹೋಯ್ತಾ ಇರೋದು. ಆದಿ, ಏನಾಯ್ತು ಆದಿ? ಯಾಕೆ ಡಲ್ ಆಗಿದ್ದೀರಲ್ಲ? ಏನಿಲ್ಲ ಬಿಡು ಮಾಯ. ಆದಿ, ನನಗೆಲ್ಲ ವಿಷಯ ಗೊತ್ತಾಯ್ತು. ನಿಮ್ ತಂಗಿಯವ್ರು ಬಂದಿದ್ರಲ್ಲ, ನಿಮ್ ಅಜ್ಜಿ ಹತ್ರ ವಿಷಯ ಹೇಳ್ತಾ ಇದ್ರು. ಆಫೀಸಲ್ಲಿ ನಿಮ್ಗೆ ಅವಮಾನ ಆಗಿದ್ದೆಲ್ಲ ನನಗೆ ಗೊತ್ತಾಯ್ತು.
ಏನ್ ಮಾಡ್ಲಿ ಹೇಳು ಮಾಯಾ ನಾನು ಆ ನನ್ನ ತಂದೆ ನನಗೆ ಶತ್ರು ತರ ಕಾಣಿಸ್ತಾ ಇದೆ. ಹೆತ್ತು ಮಕ್ಳಿಗೆ ಯಾರಾದ್ರೂ ಇಷ್ಟು ಹಿಂಸೆ ಕೊಡ್ತಾರ ಹೇಳು? ಆದಿ, ನಾನು ಈ ತರ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಜ್ಜಿ ಇದಾರಲ್ಲ, ಅವರು ಡಬಲ್ಗೆ ಮಾಡ್ತಿದ್ದಾರೆ ಆದಿ. ನೀನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಷ್ಟೊತ್ತು ನಿನ್ ತಂಗಿ ಮತ್ತೆ ನಿನ್ ಹೆಂಡತಿ ಬಂದಿದ್ರಲ್ಲ, ಅವ್ರ ಮುಂದೆ ಯಾವ ತರ ಆಡ್ತಿದ್ರು ಗೊತ್ತಾ? ನೀನ್ ಬರ್ತಿದ್ದಂಗೆ ಪ್ಲೇಟೇ ಚೇಂಜ್ ಮಾಡ್ಬಿಟ್ರು. ಆಮೇಲೆ ನೀನೇ ಎಲ್ಲ ಅನ್ನೋ ತರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಿಜ ಹೇಳ್ತಿದ್ದೀನಿ ಆದಿ, ನಿಮ್ಮ ಅಜ್ಜಿನ ಫಸ್ಟ್ ಮನೆಯಿಂದ ಆಚೆ ಹಾಕು. ಮಾಯಾ ಸಾಕು, ನಮ್ಮ ಅಜ್ಜಿ ಏನು ಅಂತ ನನಗೆ ಗೊತ್ತು. ನೀನ್ ಅವ್ರ ಬಗ್ಗೆ ಇನ್ನೊಂದು ಮಾತು ಆಡ್ಕೂಡ್ದು. ಅಲ್ಲ ಇಷ್ಟೆಲ್ಲ ಹೇಳ್ತಿದೀಯಲ್ಲ ನೀನು, ನಮ್ಮ ಅಜ್ಜಿ ನಿನ್ಗಂತದ್ದು ಏನ್ ಮಾಡಿದ್ರು? ಯಾಕೆ ನಿನ್ನೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿಸಿದ್ರು ಅಂತ ಹೇಳಿ ನೀನ್ ಈ ತರ ಆಡ್ತಾ ಇದೀಯಾ? ಕೆಲಸ ಮಾಡೋಕೆ ಕಷ್ಟ ಅಲ್ವಾ ನಿನ್ಗೆ? ಈಗ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ನಿನ್ಗೆ ಗೊತ್ತಾ? ನಾನು ಈಗಾಗಲೇ ಎರಡು ಮೂರು ಜನಕ್ಕೆ ಫೋನ್ ಮಾಡಿ ಕೇಳಿದೆ, ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗ್ತಿಲ್ಲ. ಇನ್ನು 2 ದಿನದಲ್ಲಿ ನಾನು 10 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಡ್ಯಾಡಿಗೆ ಹೊಂದಿಸ್ಕೊಡ್ಬೇಕು. ಏನ್ ಹೇಳ್ತಿದೀಯಾ ಆದಿ? 10 ಲಕ್ಷ ರೂಪಾಯಿ 2 ದಿನದಲ್ಲ? ನಿನ್ನ ಹತ್ರ ಬ್ಯಾಂಕ್ ಅಲ್ಲಿ ಅಮೌಂಟ್ ಇದೆಯಲ್ಲ, ಅದನ್ನೇ ಡ್ರಾ ಮಾಡಿ ಕೊಟ್ರಾಯ್ತು ಬಿಡು. ಎಲ್ಲಿ ಬ್ಯಾಂಕು, ಎಲ್ಲಿ ಅಮೌಂಟು? ಯಾವ್ದು ಇಲ್ಲ. ನನ್ನ ಅಕೌಂಟ್ ಎಲ್ಲ ಲಾಕ್ ಮಾಡಿ ಇಟ್ಟಿದ್ದಾರೆ. ನನ್ನ ಹತ್ರ ಯಾವ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಯಾವ್ದೂ ಇಲ್ಲ. ನನ್ನ ಹತ್ರ ಇದ್ದಿದ್ ಕಾರ್ ಸಹ ಕಿತ್ಕೊಂಡ್ರು ಗೊತ್ತಾ? ಇವಾಗ ಬರ್ಬೇಕಾದ್ರೆ ನಡ್ಕೊಂಡ್ ಬಂದಿದ್ದೀನಿ. ಆಟೋಗೂ ದುಡ್ಡಿರ್ಲಿಲ್ಲ ನನ್ನ ಹತ್ರ. ಏನ್ ಹೇಳ್ತಿದ್ಯಾ ಆದಿ? ಏನಿದು? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು ಮಾಯಾ. ನೀನೇ ಇಷ್ಟಕ್ಕೆಲ್ಲ ಕಾರಣ. ನಾನೇನ್ ಮಾಡ್ದೆ ಆದಿ? ಅವತ್ತು ಅಲ್ಲಿ ಕಾಫಿ ಡೇರಲ್ಲಿ ನನ್ನ ತಂಗಿ ಮತ್ತೆ ನನ್ನ ಹೆಂಡತಿ ಬಂದಾಗ ನೀನು ಅವ್ರು ಬೇಜಾರಾಗೋ ತರ ಮಾತಾಡಿದ್ಯಾ? ನಿನಗ್ ಬೇಜಾರಾಯ್ತಲ್ಲ ಅಂತ ಹೇಳಿ ನಾನು ಕೋಪ ಮಾಡ್ಕೊಂಡು ಮಾತಾಡ್ದೆ. ನಿನಗ್ ಬಿಟ್ಕೊಡಕ್ಕಾಗಲ್ವಲ್ಲ ಅಂತ ಹೇಳಿ ನಾನ್ ಮನೆಗೆ ಹೋಗಿ ಜಗಳ ಆಡ್ಕೊಂಡು ನಿನ್ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಇದ್ರಿಂದನೇ ತಾನೇ ಇಷ್ಟೆಲ್ಲ ಆಗ್ತಿರೋದು. ನಾವಿಬ್ರು ಮಾತಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮನೇಲಿ ವಿಚಾರ ಗೊತ್ತಾಗ್ದೇ ಇರೋ ತರ, ಗೊತ್ತಾದ್ರೂ ಅವ್ರಿಗೇನು ಗೊತ್ತಾಗ್ದೇ ಇರೋ ತರ ನಾವಿಬ್ರು ಮೀಟ್ ಮಾಡ್ಕೊಂಡು ಚೆನ್ನಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ನೀನು ಓಹೋ ಇಲ್ಲ, ನಿನ್ ಹೆಂಡತಿಗೆ ಡಿವೋರ್ಸ್ ಕೊಡು, ನನ್ನೇ ಮದ್ವೆ ಮಾಡ್ಕೋಬೇಕು, ನನ್ ಜೊತೆನಲ್ಲೇ ಇರ್ಬೇಕು ಅಂತೆಲ್ಲ ಮಾತಾಡಿದ್ಯೆ. ಈಗ ನೋಡು, ಈಗ ಯಾವ ಪರಿಸ್ಥಿತಿಗೆ ಬಂದಿದೀವಿ ಅಂತ. ನಮ್ ತಂದೆ ಆಸ್ತಿ ಎಲ್ಲ ಸ್ವಯಾರ್ಜಿತ, ಯಾವುದು ಪಿತ್ರಾರ್ಜಿತ ಇಲ್ಲ. ಹಂಗಾಗಿ ಅವರು ಒಂದ್ ಬಿಡ್ಗಾಸು ನಿನ್ ಕೊಡಲ್ಲ ಅಂತ ಹೇಳಿ ಎಲ್ಲಾನು ಕಿತ್ಕೊಂಡು ಈಚೆ ಹಾಕಿದ್ದಾರೆ. ಈಗ 10 ಲಕ್ಷ ರೂಪಾಯಿ ಕೇಳ್ತಿದಾರಲ್ಲ, ಅದ್ ಯಾವ ಅಮೌಂಟ್ ಅನ್ಕೊಂಡೆ? ನಿನ್ ಮನೆಗೆ ಲೀಸ್ ಹಾಕ್ಸ್ಕೊಳಕ್ಕೆ ಅಂತ ಹೇಳಿ 10 ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡಿಯಲ್ಲ, ಅದೇ ಅಮೌಂಟು. ಆದಿ, ಈಗ ನೀನ್ ಈ ತರ ಮಾತಾಡಿದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಛೇ, ನನ್ನ ಒಂದ್ 10 ನಿಮಿಷ ಫ್ರೀ ಆಗಿ ಬಿಟ್ಬಿಡು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಲೆ ಚಿಟ್ಟಿಡ್ದಂಗ ಆಯ್ತೈತೆ. ಆದಿ, ನನ್ ಜೊತೆ ಮಾತಾಡೋದಿಕ್ಕೆ ನಿನ್ಗೆ ತಲೆನೋವು ಬರ್ತಾ ಇದ್ಯಾ? ಹೌದು, ನಿನ್ ಜೊತೆ ಮಾತಾಡಿದ್ರು ನನಗೆ ತಲೆನೋವೇ ಬರುತ್ತೆ. ನೋಡು, ಈಗ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ ಜೊತೆ ಮಾತಾಡಕ್ ಬರ್ಬೇಡ. ದಯವಿಟ್ಟು ಹೊರಗಡೆ ಹೋಗು. ಆದಿ, ನೀನ್ ಈ ತರ ರೂಢಾಗಿ ನನ್ ಜೊತೆ ನಡ್ಕೋತೀಯ ಅಂತ ನಾನು ದೇವರೇ ಅನ್ಕೊಂಡಿರ್ಲಿಲ್ಲ. ಆದಿ, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಮಾತಾಡ್ತಾ ಇದೀಯ ಇವತ್ತು? ಹೋಗು ಅನ್ನಲ್ಲ ಮಾಯಾ, ಹೊರಗಡೆ ಹೋಗು. ನಾನು ಒಬ್ನೇ ಇರ್ಬೇಕು, ಸ್ವಲ್ಪ ಪ್ರಶಾಂತವಾಗಿ ಕುತ್ಕೋಬೇಕು ನಾನು. ಹೋಗು ಹೊರಗಡೆ. ಛೇ, ಇಷ್ಟು ಕುಬ್ಬಿರ್ಬೇಡ ಅವನಿಗೆ. ನನ್ನನ್ನೇ ಹೊರಗಡೆ ಹೋಗು ಅಂತ ಹೇಳ್ತಿದ್ದಾನ. ಇರ್ಲಿ ಮಾಡ್ತೀನಿ ಅವನ್ಗೆ. ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮವರೇ ನಮ್ಗೆ ಸ್ವಂತದವ್ರಲ್ಲ. ನಮ್ದವರೇ ನಮ್ ಬೆನ್ನಿಂದ ಚೂರಿ ಆಗ್ತಾರೆ ಅಂತ ಅಂದ್ರೆ, ಛೇ, ಎಂಥ ಕಾಲ ಬಂತಪ್ಪ.